ಸಾಂತಲಾ ಜೀ ಸರಿಗಮಪಾದಾಗೆ ಸೆಲೆಕ್ಟ್ ಆಗ್ಬಿಡ್ಬೇಕು. ಹಂಗೇನಾರ ಅವಳು ಸೆಲೆಕ್ಟ್ ಆಗ್ಬಿಟ್ರೆ ಅವಳು ಫೇಮಸ್ ಆಯ್ತಾಳೆ. ನನ್ ಕೈ ಕಾಸು ಬರ್ತದೆ, ಜೀವನ ಸೆಟ್ಲ್ ಆಗೋಯ್ತದೆ. ಯಪ್ಪ ಪಾಪ ಲಡ್ಡು ಇನ್ನೆಷ್ಟು ದಿನ ಬದುಕಿರ್ತಾಳೋ ಏನೋ. ಆದ್ರೆ ಅವ್ರ ತಾಯಿ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಪರದಾಡ್ತಾ ಇದ್ದಾಳೆ, ದೇವ್ರನ್ನ ಬೇಡ್ಕೋತಾ ಇದ್ದಾಳೆ. ಇವಳಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಸಿಗ್ಲಿ ಹಾಗಂತ ನಾನು ನನ್ನ ಗಂಡನ ಬಿಟ್ಕೊಡ್ತೀನಿ ಅಂತ ಅಲ್ಲ. ನನ್ನ ಪ್ರೀತಿ ನನಗೆ ಸಿಗ್ಬೇಕು, ಇವಳಿಗೆ ಇನ್ನೂ ಜಾಸ್ತಿ ವರ್ಷ ಆಯಸ್ ಸಿಗ್ಬೇಕು. ನೀನೇ ಕಾಪಾಡು ಭಗವಂತ. ಪಾಪ ಅನು ಇನ್ ಜಾಸ್ತಿ ದಿನ ಬದುಕಿರಲ್ಲ. ತನ್ನ ಆಯಸ್ಸೆಲ್ಲ ತನ್ನ ಗಂಡಂಗೆ ಸಿಗ್ಲಿ ಅಂತ ಪ್ರತಿ ಹೆಂಗಸು ಬೇಡ್ಕೋತಾಳೆ. ಆದ್ರೆ ನನ್ನ ಆಯಸ್ಸು ಅನುಗೂ ಸಿಗ್ಲಿ, ಅವಳು ಬದುಕಿರ್ಬೇಕು, ಇನ್ನು ಹೆಚ್ಚು ಕಾಲ ನಗ್ನಗ್ತಾ ಬಾಳ್ಬೇಕು. ಆದ್ರೆ ನನ್ನ ಗಂಡನ್ ಮಾತ್ರ ನಾನು ಅವಳಿಗೆ ಬಿಟ್ಕೊಡಲ್ಲ. ನನ್ನ ಗಂಡ ನನ್ನ ಜೊತೆನೆ ಸಂತೋಷವಾಗಿರ್ಬೇಕು. ಇಬ್ಬರು ಹೆಂಡತಿರ ಮುಖ ನೋಡಿದ್ರೆ ಇಬ್ರು ದೇವ್ರ ಹತ್ರ ಒಂದೇ ಬೇಡಿಕೆ ಇಟ್ಟಾಗಿದೆ. ಅದು ಹೇಗೆ ಹೇಳ್ತೀರ ತಾತ? ಮುಖ ನೋಡಿದ್ರೆ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗೋದಿಲ್ವಾ? ಬಹುಶಃ ಅವ್ರ ಬೇಡಿಕೆ ಕೇಳಿ ಆ ಭಗವಂತನಿಗೂ ಕನ್ಫ್ಯೂಸ್ ಆಗಿಬಿಟ್ಟಿರ್ಬೇಕು. ಹೌದು, ಈ ಸಮಸ್ಯೆಗೆ ನೀನು ಹೇಗೆ ಪರಿಹಾರ ಕಂಡುಹಿಡಿತೀಯಾ, ಯಾವಾಗ ಕಂಡುಹಿಡಿತೀಯಾ? ತಾತ, ಎಲ್ಲ ಸತ್ಯನೂ ಇವತ್ತೇ ಇವ್ರಿಬ್ರಿಗೂ ಹೇಳ್ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಸರಿಯಪ್ಪ, ಅಂತ ಧೈರ್ಯ ನಿನಗೆ ಭಗವಂತ ಕೊಡಲಿ ಅಂತ ನಾನು ಅವನು ಬೇಡ್ಕೋತೀನಿ.